ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ನೀವು ಮುಂದಿನ ಎಲೆಕ್ಷನ್ನಲ್ಲಿ ಏನು ಈ ಫಸ್ಟ್ ಟೈಮ್ ವೋಟ್ ಮಾಡುವಂಥ ಜನ ಫಸ್ಟ್ ಟೈಮ್ ವೋಟ್ ಮಾಡೋದಕ್ಕೆ ಕಾಯ್ತಾ ಇದ್ದೀರಾ, ಅಥವಾ ಆಲ್ರೆಡಿ ವೋಟರ್ ಐ ಡಿ ಇಟ್ಕೊಂಡು ನಾನು ಸೇಫ್ ನಂದೇನಿದ್ರು ಬೂತ್ಗೆ ಹೋಗಿ ಬಟನನ್ನು ಒತ್ತೋದು ಮಾತ್ರನೇ ಬಾಕಿ ಅಂತ ರಿಲ್ಯಾಕ್ಸ್ ಆಗಿ ಇದ್ದೀರಾ? ಹಾಗಾದರೆ ಈ ಒಂದು ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಲೇಬೇಕು. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಯಾಕಂದರೆ ನಿಮ್ಮ ಕೈಯಲ್ಲಿರುವಂಥ ವೋಟರ್ ಐ ಡಿ ಕಾರ್ಡ್ ಏನಿದೆ ಕೇವಲ ಒಂದು ಪ್ಲಾಸ್ಟಿಕ್ ಕಾರ್ಡ್ ಆಗಿ ಉಳಿಯುವಂತಹ ಭೀತಿ ಈಗ ಎಲ್ಲರಲ್ಲೂ ಶುರುವಾಗಿದೆ. ಈ ಭೀತಿ ನಿಮ್ಮನ್ನೂ ಸಹ ಕಾಡಬಹುದು. ಹೌದು ಸ್ನೇಹಿತರೆ, ಮತದಾರರ ಪಟ್ಟಿಯ ಶುದ್ಧೀಕರಣ ಅನ್ನುವಂಥ ಹೆಸರಿನಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಈ ಒಂದು SIR ಅನ್ನುವಂಥ ಒಂದು ಬೃಹತ್ ಕಾರ್ಯಾಚರಣೆಯನ್ನು ಈಗ ಕೇಂದ್ರ ಸರ್ಕಾರ ಶುರು ಮಾಡಿದೆ. ಈಗಾಗಲೇ ಶುರುವಾಗಿದೆ. ಅದು ನೋಡೋದಕ್ಕೆ ಇದು ಒಂದು ಒಳ್ಳೆಯ ಕೆಲಸ ಅಂತ ಅನಿಸಿದ್ರು, ಇದರ ಒಳಗಡೆ ಇರುವಂಥ ಅಸಲಿ ಅಧ್ವಾನಗಳು ಮತ್ತು ಎಲೆಕ್ಷನ್ ಕಮಿಷನ್ ಯೂಸ್ ಮಾಡ್ತಿರುವಂಥ ಫ್ಲಾಪ್ ಸಾಫ್ಟ್ವೇರ್ಗಳು ಕೋಟ್ಯಾಂತರ ಯುವಜನರ ಮತ್ತು ಬಡವರ ಮತದಾನದ ಹಕ್ಕನ್ನೇ ಕಸಿದುಕೊಳ್ಳುವಂಥ ಮಟ್ಟಕ್ಕೆ ಡೇಂಜರಸ್ ಆಗಿದೆ ಅಂತಲೇ ಹೇಳಬೇಕು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳು ಕೊಟ್ಟಿರುವಂಥ ಬೋಗಸ್ ಅಂಕಿಅಂಶಗಳೇನು, ಲಾಜಿಕಲ್ ಡಿಕ್ರಿಪೆನ್ಸಿ ಅನ್ನುವಂಥ ಕರಾಳ ಸಾಫ್ಟ್ವೇರ್ನ ಸತ್ಯ ಏನು, ಮತ್ತು ನಾವು ಭಾರತೀಯರು ಅಂತ ಪ್ರೂವ್ ಮಾಡೋದಕ್ಕೆ ಅವ್ರು ಕೇಳ್ತಿರುವಂಥ ಆ ಒಂದು 11 ಅವೈಜ್ಞಾನಿಕ ದಾಖಲೆಗಳು ಯಾವ್ಯಾವುದು ಅನ್ನೋದನ್ನು ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಮತ್ತು ಪಕ್ಕಾ ಡೇಟಾ ಇಟ್ಕೊಂಡು ಎಕ್ಸ್ಪೋಸ್ ಮಾಡ್ತೀವಿ. ಬನ್ನಿ ಶುರು ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಮತ್ತು ಈ ಒಂದು ವಿಡಿಯೋವನ್ನು ಶೇರ್ ಮಾಡೋದು ಸಹ ಮರಿಬೇಡಿ. ಸ್ನೇಹಿತರೆ, ನಾವು ಮೊದಲು ಡೇಟಾ ಬಗ್ಗೆ ಮಾತನಾಡೋಣ. ರೀಸೆಂಟ್ ಆಗಿ ಅಂತಂದ್ರೆ ಮಾರ್ಚ್ 26, 2026 ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ CEO ವಿ ಅನ್ಬುಕುಮಾರ್ ಅವರು ನನ್ನ ಮತ ನನ್ನ ಹಕ್ಕು ಒಕ್ಕೂಟದ ಸಭೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಅವರ ಪ್ರಕಾರ ಕರ್ನಾಟಕದಲ್ಲಿ 2025 ಮತದಾರರ ಪಟ್ಟಿಯ ಅನ್ವಯ ಒಟ್ಟು 5.57 ಕೋಟಿ ಅರ್ಹ ಮತದಾರರಿದ್ದಾರೆ. ಇದರಲ್ಲಿ ಆಲ್ರೆಡಿ 4.46 ಕೋಟಿ ಮತದಾರರ ಮ್ಯಾಪಿಂಗ್ ಮುಗಿದೋಗಿದೆ ಅಂತ ಹೆಮ್ಮೆಯಿಂದ ಹೇಳಿದರು. ಅಂದರೆ ಅವರ ಲೆಕ್ಕದ ಪ್ರಕಾರ ರಾಜ್ಯದಲ್ಲಿ ತಾಳೆಯಾಗದಂಥ ಅಥವಾ ಮ್ಯಾಪಿಂಗ್ ಆಗದ ವೋಟರ್ಸ್ ಸಂಖ್ಯೆ ಕೇವಲ 1.1 ಕೋಟಿ, 20% ಜನ ಈ ಒಂದು ಜನರ ಮ್ಯಾಪಿಂಗ್ ಆಗಿಲ್ಲ ಅನ್ನೋದೇ ದೊಡ್ಡ ಶಾಕಿಂಗ್ ನ್ಯೂಸ್. ಆದರೆ ಪಿಕ್ಚರ್ ಅವಿ ಬಾಕಿ ಸ್ನೇಹಿತರೆ. ಇದೇ CEO ಆಫೀಸ್ ಬಿಡುಗಡೆ ಮಾಡಿರುವಂಥ ಆಂತರಿಕ ರಿಪೋರ್ಟ್ ಏನಿದೆ, ಲೆಗಸಿ ಅಂಡ್ ಕರೆಂಟ್ ಈ ರೋಲ್ ಮ್ಯಾಪಿಂಗ್ ರಿಪೋರ್ಟ್ ಆಸ್ ಆನ್ 26/3/2026 ಅನ್ನು ನೋಡಿ. ಈ ರಿಪೋರ್ಟ್ ಪ್ರಕಾರ ಕಾಲಮ್ 8 ಮತ್ತು 9 ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಎಲೆಕ್ಷನ್ ಕಮಿಷನ್ ರೂಲ್ಸ್ ಪ್ರಕಾರ ಮ್ಯಾಪಿಂಗ್ ಅಂತಂದ್ರೆ 2002 ಮತದಾರರ ಪಟ್ಟಿಯ ಜೊತೆ ನಮ್ಮ ಇಂದಿನ ಡೇಟಾ ಮ್ಯಾಚ್ ಆಗಬೇಕು. ನೇರವಾಗಿ 2002 ಪಟ್ಟಿಯ ಜೊತೆ ಮ್ಯಾಪ್ ಆದವರು 2.24 ಕೋಟಿ ಜನ, ಒಟ್ಟು ಮತದಾರರ ಒಂದು 50%ಕ್ಕಿಂತಲೂ ಕಡಿಮೆ. ಉಳಿದಂತಹ 2.3 ಕೋಟಿಯಷ್ಟು ಮತದಾರರನ್ನ ಅವರ ಪೋಷಕರ, ಸಂಬಂಧಿಕರ, ಅವರ ಒಂದು ವಿವರಗಳೊಂದಿಗೆ ತಂತ್ರಾಂಶದ ಸಹಾಯದಿಂದ ತಾಳೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಬಟ್ ಈ ಒಂದು ಅಫಿಷಿಯಲ್ ರಿಪೋರ್ಟ್ ಪ್ರಕಾರ ತಂತ್ರಾಂಶ ಮತ್ತೆ BLOಗಳಿಂದ ವಾಸ್ತವಿಕವಾಗಿ ಪರಿಶೀಲನೆಗೊಂಡು ದೃಢೀಕರಿಸಲ್ಪಟ್ಟ ಒಟ್ಟು ಮತದಾರರ ಸಂಖ್ಯೆ ಕೇವಲ 19,13,686. ನೀವು ಕೇಳಿದ್ದು ಕರೆಕ್ಟ್, ಮತ್ತು ನಿಮಗೆ ಶಾಕ್ ಸಹ ಆಗಿರುತ್ತೆ. ಬರೀ 19,13,000 ಜನ. ತಂತ್ರಾಂಶ ಸಲಹೆ ನೀಡಿ BLOಗಳು ಇನ್ನೂ ಪರಿಶೀಲಿಸಬೇಕಾಗಿರುವಂಥದ್ದು 42,061. ಅಂದರೆ ತಂತ್ರಾಂಶ ಮತ್ತು BLO ಸೇರಿ ಫಿಸಿಕಲ್ ಆಗಿ ವೆರಿಫೈ ಮಾಡಿರುವಂಥದ್ದು 20 ಲಕ್ಷಕ್ಕಿಂತಲೂ ಕಡಿಮೆ. ಹಾಗಾದರೆ CEO ಅವರು ಹೇಳ್ತಿರುವಂಥದ್ದು ಉಳಿದ ಕೋಟ್ಯಾಂತರ ಜನರ ಮ್ಯಾಪಿಂಗ್ ಅನ್ನುವಂಥದ್ದು ಹೆಂಗಾಯಿತು? ಯಾವುದೇ ಫೀಲ್ಡ್ ವೆರಿಫಿಕೇಷನ್ ಇಲ್ಲದೆ ಬರೀ ಸಾಫ್ಟ್ವೇರ್ ಅಲ್ಗಾರಿದಮ್ಗಳನ್ನು ಇಟ್ಟುಕೊಂಡು ಕುರುಡಾಗಿ ಮ್ಯಾಪ್ ಆಗಿದೆ ಅಂತ ಲೆಕ್ಕ ಕೊಟ್ಟಿದ್ದಾರೆ. ಇದನ್ನು ಲೆಕ್ಕ ಹಾಕಿದ್ರೆ ವಾಸ್ತವಿಕವಾಗಿ ತಾಳೆ ಆಗದಂತಹ ಮತದಾರರ ಸಂಖ್ಯೆ 1.1 ಕೋಟಿ ಅಲ್ಲ, ಬದಲಾಗಿ 2.1 ಕೋಟಿಗೂ ಹೆಚ್ಚು. ಅಂದರೆ ಕರ್ನಾಟಕದ 38% 40% ಯುವ ವಲಸೆ ಬಂದಿರತಕ್ಕಂಥವ್ರು ಮತ್ತು ಬಡ ಜನರ ಮತದಾರರ ವೋಟ್ ಈಗ ಅತಂತ್ರವಾಗಿ ನಿಂತಿದೆ. ಇದನ್ನೇ ನಾವು ಡೇಟಾ ಮ್ಯಾನಿಪುಲೇಷನ್ ಅನ್ನುವಂಥ ಹೆಸರಿನಲ್ಲಿ ಕರೆಯುವಂಥದ್ದು. ಈಗ ಈ ಒಂದು SIR ಮ್ಯಾಪಿಂಗ್ ಪ್ರಕ್ರಿಯೆಯ ಅಸಲಿ ಟಾರ್ಗೆಟ್ ಯಾರು ಅಂತ ನೋಡೋದಾದರೆ, ಎಲೆಕ್ಷನ್ ಕಮಿಷನ್ ರಿಪೋರ್ಟ್ಗಳ ಪ್ರಕಾರ 34 ಜಿಲ್ಲೆಗಳ ಡೇಟಾ ನೋಡಿದರೆ ಇದು ಸಿಟಿಯಲ್ಲಿ ವಾಸ ಮಾಡ್ತಿರುವಂಥ ವಲಸಿಗರು, ಕಾರ್ಮಿಕರು ಮತ್ತು ಯುವಜನರ ಪಾಲಿನ ಮರಣ ಶಾಸನ ಅನ್ನುವಂಥದ್ದು ಕಂಪ್ಲೀಟ್ ಡೈರೆಕ್ಟಾಗಿ ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ, ಡೈರೆಕ್ಟಾಗಿ ಗೊತ್ತಾಗುತ್ತೆ.
ಉದಾಹರಣೆಗೆ ಗ್ರಾಮೀಣ ಜಿಲ್ಲೆಗಳಾದಂಥ ಚಾಮರಾಜನಗರದಲ್ಲಿ 90.61, ಕೊಪ್ಪಳದಲ್ಲಿ 89.92, ಚಿಕ್ಕಬಳ್ಳಾಪುರದಲ್ಲಿ 89.41 ಮ್ಯಾಪಿಂಗ್ ಆಗಿದೆ. ಯಾಕೆ? ಸಿಂಪಲ್, ಹಳ್ಳಿಗಳಲ್ಲಿ ಜನ 2002ರಲ್ಲಿ ಎಲ್ಲಿದ್ದರು ಈಗಲೂ ಸಹ ಅದೇ ಹಳ್ಳಿಯಲ್ಲಿ ಅದೇ ಮನೆಯಲ್ಲಿ ಇರ್ತಾರೆ. ವಲಸೆ ಅನ್ನುವಂಥದ್ದು ಅಲ್ಲಿ ಕಡಿಮೆ ಇರುತ್ತೆ, ವಲಸೆ ಹೋಗುವಂಥದ್ದಾಗಲಿ ಅಥವಾ ಬರುವಂಥವ್ರಾಗಲಿ. ಆದರೆ ನಮ್ಮ ಮೆಟ್ರೋ ಸಿಟಿ, ಸಿಲಿಕಾನ್ ಸಿಟಿ ಬೆಂಗಳೂರಿನ ರಿಪೋರ್ಟ್ ಕಾರ್ಡನ್ನು ನೋಡಿದ್ರೆ ಬೆಂಗಳೂರಿನ ನಗರ ಜಿಲ್ಲೆ ಕೇವಲ 65.99, BBMP ಉತ್ತರ 59.78, BBMP ದಕ್ಷಿಣ 59.22 ಮತ್ತು BBMP ಕೇಂದ್ರ ವಿಭಾಗದಲ್ಲಿ ಕೇವಲ 57.90. ಇಷ್ಟು % ಮಾತ್ರನೇ ಮ್ಯಾಪಿಂಗ್ ಆಗಿರುವಂಥದ್ದು. ಆದರೆ ಬೆಂಗಳೂರಿನ ಸೆಂಟ್ರ್ನಲ್ಲೇ 42%ಕ್ಕೂ ಹೆಚ್ಚು 42%ಗೂ ಹೆಚ್ಚು ಮತದಾರರು ಎಲೆಕ್ಷನ್ ಕಮಿಷನ್ ಕಣ್ಣಿಗೆ ಕಣ್ಮರೆಯಾಗಿ ಇದ್ದಾರೆ. ಒಂದು ರಿಯಲ್ ಲೈಫ್ ಎಕ್ಸಾಂಪಲನ್ನು ಕೊಡ್ತೀನಿ, ದಯವಿಟ್ಟು ನೀವು ಕೇಳಿಸ್ಕೋಬೇಕಿದನ್ನು. ಬೆಂಗಳೂರಿನ ಬೇಗೂರು ಹತ್ರ ಇರುವಂಥ ಸುಭಾಷ್ ನಗರದ ಕಥೆಯನ್ನು ತಗೊಳ್ಳಿ. ಇಲ್ಲಿರುವಂಥ ಬಹುಪಾಲು ಜನ ಕೆಳ ಮತ್ತು ಮಧ್ಯಮ ವರ್ಗದವರು, ಗಾರ್ಮೆಂಟ್ಸ್ ನೌಕರರು, ದಿನಗೂಲಿ ಕಾರ್ಮಿಕರು, ಆಟೋ ಡ್ರೈವರ್ಗಳು, ಮತ್ತು ಇವರು ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಿಂದಲೋ ಅಥವಾ ಬೇರೆ ಕಡೆಯಿಂದಲೋ ಉದ್ಯೋಗವನ್ನು ಹುಡುಕಿಕೊಂಡು 2002ರ ನಂತರ ಇಲ್ಲಿಗೆ ವಲಸೆ ಬಂದಿರತಕ್ಕಂಥ ಜನ. BLOಗಳು ಇಲ್ಲಿಗೆ ಹೋಗಿ 2002ರ ಪಟ್ಟಿಯ ಜೊತೆ ಇವರನ್ನು ಮ್ಯಾಪ್ ಮಾಡೋಕ್ಕೆ ಹೋದರೆ ಹೇಗೆ ಸಾಧ್ಯ ಆಗುತ್ತೆ? ಬಾಡಿಗೆ ಮನೆಯಲ್ಲಿರೋರು 3 ವರ್ಷಕ್ಕೊಮ್ಮೆ ಮನೆಯನ್ನು ಬದಲಾಯಿಸ್ತಾನೆ ಇರ್ತಾರೆ. ಇದೆಲ್ಲರಿಗೂ ಸಹ ಗೊತ್ತಿರುವಂಥ ವಿಚಾರ. ಮನೆ ಬದಲಾದಾಗೆಲ್ಲ ವಾರ್ಡ್, ಅಸೆಂಬ್ಲಿ ಕ್ಷೇತ್ರ ಎಲ್ಲವೂ ಸಹ ಕಾಮನ್ ಆಗಿ ಬದಲಾಗ್ತಾ ಹೋಗುತ್ತೆ. ಇನ್ನೊಂದು ಕಡೆ ಹಳ್ಳಿಯಿಂದ ಬಂದಂಥ ಯುವಕರ ತಂದೆ ತಾಯಿ 20 ವರ್ಷದ ಹಿಂದಿನ ವೋಟರ್ ಐಡಿಯನ್ನು ಕಾಪಾಡಿಕೊಂಡು ಇಟ್ಕೊಂಡಿರೋದಕ್ಕೆ ಸಾಧ್ಯನಾ? ಮದುವೆಯಾಗಿ ಗಂಡನ ಮನೆಗೆ ಬರುವಂಥ ಮಹಿಳೆಯರ ಸರ್ನೇಮ್ ಚೇಂಜ್ ಆಗಿರುತ್ತೆ. ಖಂಡಿತವಾಗ್ಲೂ ಇದು ಯಾವುದೂ ಸಹ ಇವ್ರಿಗೆ ಗೊತ್ತಾಗ್ತಿಲ್ವಾ? ಈ ನ್ಯಾಚುರಲ್ ಪ್ರಾಬ್ಲಮ್ಸನ್ನು ಅರ್ಥ ಮಾಡ್ಕೊಳ್ಳೋದಷ್ಟು ಎಲೆಕ್ಷನ್ ಕಮಿಷನ್ನ ತಂತ್ರಾಂಶ ಬುದ್ಧಿವಂತವಾಗಿಲ್ವಾ? ಅದು ನಿಮ್ಮ ವಿಳಾಸ ಹೆಸರಿನಲ್ಲಿ ಸಣ್ಣ ಪುಟ್ಟ ಚೇಂಜ್ ಕಂಡ್ರೂ ಇವನು ನಕಲಿ ವೋಟರ್ ಡಿಲೀಟ್ ಮಾಡಿ ಅಂತ ಸಜೆಸ್ಟ್ ಮಾಡುತ್ತೆ. ಇದರಿಂದ ಸುಭಾಷ್ ನಗರದಲ್ಲಿದ್ದಂತಹ ಸಾವಿರಾರು, ಸುಭಾಷ್ ನಗರ ಒಂದೇ ಅಲ್ಲ, ಸುಭಾಷ್ ನಗರದಂಥ ಸಾವಿರಾರು ಏರಿಯಾಗಳ ಲಕ್ಷಾಂತರ ವೋಟರ್ ಐಡಿಗಳು ಡಿಲೀಟ್ ಆಗುವಂಥ ಭೀತಿಯಲ್ಲಿ ಇದ್ದಾರೆ ಅವರೆಲ್ಲ. ಮ್ಯಾಪಿಂಗ್ ಆಗಿಲ್ಲ ಅಂತಂದರೆ ನಿಮ್ಮ ಹೆಸರು ಸುಮ್ಮನೆ ಹಾಗೆ ಇರಲ್ಲ. ಚುನಾವಣಾ ಆಯೋಗ ನಿಮ್ಮನ್ನು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನುವಂಥ ಡೇಂಜರಸ್ ಲಿಸ್ಟ್ಗೆ ಸೇರಿಸುತ್ತೆ. ಇದೊಂದು ಡ್ಯೂಪ್ಲಿಕೇಶನ್ ಸಾಫ್ಟ್ವೇರ್ ಅಷ್ಟೇ. ಅಂದರೆ ನಿಮ್ಮ ಮೊಬೈಲ್ನ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ನಂಬರ್ಗಳು ಡಬಲ್ ಆಗಿ ಸೇವ್ ಆಗಿದ್ದರೆ ಮೊಬೈಲ್ ಅದನ್ನು ಕಂಡುಹಿಡಿದು ಡೂಪ್ಲಿಕೇಟ್ ನಂಬರ್ಸನ್ನು ಮರ್ಜ್ ಮಾಡಬೇಕು ಅಂತ ಕೇಳುತ್ತೆ. ಇದು ನೀವೆಲ್ಲರೂ ಸಹ ಗಮನಿಸಿರ್ಬೋದು. ನೀವು ಕಣ್ಣು ಮುಚ್ಕೊಂಡು ಹೌದು ಮಾಡು ಅಂತ ಬಿಟ್ಟುಬಿಟ್ರೆ ಅದು ಕೇವಲ ನಂಬರ್ಗಳನ್ನ ಮಾತ್ರ ಅಲ್ಲ, ಅಲ್ಪ ಸ್ವಲ್ಪ ಮ್ಯಾಚ್ ಆಗುವಂಥ ಹೆಸರುಗಳನ್ನೆಲ್ಲ ಮರ್ಜ್ ಮಾಡಿ ನಿಮ್ಮನ್ನು ಇಕ್ಕಟ್ಟಿಗೆ ಸಿಲಿಸುವಂಥ ಕೆಲಸ ಆಗುತ್ತೆ. ಇಂಥದ್ದೇ ಒಂದು ಸಾಫ್ಟ್ವೇರನ್ನು ಎಲೆಕ್ಷನ್ ಕಮಿಷನ್ ಬಳಸ್ತಾ ಇದೆ. ಇದನ್ನು ಆಯೋಗ ಯಾವುದೇ ಲಿಖಿತ ನಿಯಮಗಳಿಲ್ಲದೆ, ಯಾವುದೇ ಪಬ್ಲಿಕ್ ಟೆಸ್ಟಿಂಗ್ ಇಲ್ಲದೆ ಏಕಾಏಕಿ SIR ಮಧ್ಯದಲ್ಲಿ ಜಾರಿ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಎಲೆಕ್ಷನ್ ಕಮಿಷನ್ ನಮ್ಮ ಸಾಫ್ಟ್ವೇರ್ಗಳಲ್ಲಿ ದೋಷಗಳಿವೆ ಅಂತ ಒಪ್ಕೊಂಡಿತ್ತು. ಆದರೂ ಸಹ ಅದನ್ನು ಮತ್ತೆ ಆಕ್ಟಿವೇಟ್ ಮಾಡಿದ್ದು ಮಾತ್ರ ಅಲ್ಲದೆ 2ನೇ ಸಾಫ್ಟ್ವೇರ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಈ ಸಾಫ್ಟ್ವೇರ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಸಿಟ್ಟು ಬರುವಂಥದ್ದು ಗ್ಯಾರಂಟಿ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಬೇರೆ ರಾಜ್ಯಗಳಲ್ಲಿ ಏನಾಯಿತು ಅಂತ ಗೊತ್ತಾದರೆ ಕರ್ನಾಟಕದ ಮುಂದಿನ ಭವಿಷ್ಯ ಹೇಗಾಗುತ್ತೆ ಅನ್ನುವಂಥದ್ದು ಸಿಂಪಲಾಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಆದಂಥ ಒಂದು ಅನಾಹುತ, ಅಲ್ಲಿ ಬರೋಬ್ಬರಿ 85,01,486 ಮತದಾರರ ತಂದೆಯ ಹೆಸರು ತಪ್ಪಾಗಿ ದಾಖಲಾಗಿದೆ ಅಂತ ಲೀಸ್ಟ್ಗೆ ಸೇರಿಸಿದ್ದಾರೆ. ಅಂದರೆ ಕಾಗುಣದಲ್ಲಿ ದತ್ತ ಬದಲು ದತ್ತ ಆಗಿದೆ ಅಂತ, ರಾಯ್ ಬದಲು ರೇ ಆಗಿದೆ ಅಂತ, ಈ ರೀತಿ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದ್ರೆ ಸಾಕು ನಿಮ್ಮ ವೋಟ್ ಅನ್ನುವಂಥದ್ದು ಡೌಟ್ ಲೀಸ್ಟಲ್ಲಿ ಬೀಳುತ್ತೆ. ವಯಸ್ಸಿನ ಜೋಕ್ ಭಾಳಷ್ಟು ಕಾಮಿಡಿ ಅಂತ ಅನ್ಸುವಂಥದ್ದು. ಅಪ್ಪ ಅಮ್ಮ ಮತ್ತು ಮಕ್ಕಳ ನಡುವಿನ ವಯಸ್ಸಿನ ಅಂತರ 15 ವರ್ಷಗಳಿಗಿಂತ ಕಡಿಮೆ ಇದ್ದರೆ ಆ ಸಾಫ್ಟ್ವೇರ್ ಅದನ್ನು ರಿಜೆಕ್ಟ್ ಮಾಡುತ್ತೆ. ಬಂಗಾಳದಲ್ಲಿ ಇಂಥ 11.95 ಲಕ್ಷ ಪ್ರಕರಣಗಳಾಗಿದ್ದಾವೆ. ಹಾಗೆಯೇ ವಯಸ್ಸಿನ ಅಂತರ 50 ವರ್ಷಕ್ಕಿಂತಲೂ ಹೆಚ್ಚಿದ್ರೆ ಅಂಥ 8.77 ಲಕ್ಷ ಪ್ರಕರಣಗಳು ಕೂಡ ಕ್ಯಾನ್ಸಲ್ ಲಿಸ್ಟ್ಗೆ ಹೋಗಿ ನಿಂತಿದೆ. ನಮ್ಮ ದೇಶದಲ್ಲಿ ಬಾಲ್ಯ ವಿವಾಹ, ತಡವಾದ ಜನನಗಳ ಒಂದು ವಾಸ್ತವ ಈ ಒಂದು ಗೆ ಹೇಗೆ ಗೊತ್ತಾಗಬೇಕು? ಮತ್ತೊಂದು ಲಿಂಗದೋಷ, ಈ ಒಂದು ಪಾಯಿಂಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ. 13,46,000ಕ್ಕೂ ಹೆಚ್ಚು ವೋಟರ್ಸ್ ಜೆಂಡರ್ ಮ್ಯಾಚ್ ಆಗ್ತಿಲ್ಲ ಅಂತ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಇಟ್ಟಿದೆ ಈ ಒಂದು ಸಾಫ್ಟ್ವೇರ್ ಅನ್ನುವಂಥದ್ದು. ಉತ್ತರ ಪ್ರದೇಶದಲ್ಲಿ ಒಂದು ರೀತಿ ಮಾರಣ ಹೋಮನೆ ಆಗಿದೆ ಅಂತ ಹೇಳ್ಬೋದು. SIRನ 2ನೇ ಹಂತದಲ್ಲಿ ಯೋಗಿ ಆದಿತ್ಯನಾಥ್ ರಾಜ್ಯದಲ್ಲಿ ಬರೋಬ್ಬರಿ 2,89,00,000 ವೋಟರ್ಸ್ಗಳನ್ನು, ಅಂದರೆ ಒಟ್ಟಾರೆ 18.7% ಎಷ್ಟು ಪರ್ಸೆಂಟ್ನಷ್ಟು ಈ ಒಂದು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿದ್ದಾರೆ.
ಇದೇ ದೋಷಪೂರಿತ ಸಾಫ್ಟ್ವೇರ್ ಕರ್ನಾಟಕದಲ್ಲೂ ರನ್ ಆಗ್ತಾ ಇದೆ. ಆಧಾರ್ ಕಾರ್ಡ್ನಲ್ಲಿ ಸುರೇಶ್ ಕೆ ಅಂತ ಇದ್ದು ವೋಟರ್ ಐ ಡಿಯಲ್ಲಿ ಕುಮಾರ್ ಎಸ್ ಅಂತ ಇದ್ರೆ ಸಾಕು, ನೀವು ಏನು ಈ ಒಂದು 2.1 ಕೋಟಿ ಏನು ಅನುಮಾನಾಸ್ಪದ ಲೀಸ್ಟ್ನಲ್ಲಿ ಸೇರಿರ್ತೀರ. ಅದ್ರ ಬಗ್ಗೆ ನಿಮಗೆ ಯಾವುದೇ ರೀತಿ ಡೌಟೇ ಬೇಡ. ನಿಮ್ಮ ಡೇಟಾವನ್ನೆಲ್ಲ ಸರಿಯಾಗಿ ಮೇಂಟೈನ್ ಮಾಡಲಾಗದಂತಹ ವ್ಯವಸ್ಥೆ ನಿಮ್ಮನ್ನೇ ಈಗ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದೆ. ಸರಿ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಲೀಸ್ಟ್ನಲ್ಲಿ ನಿಮ್ಮ ಹೆಸರು ಬಂತು ಅಂತ ಇಟ್ಕೊಳ್ಳಿ. ಡಿಸೆಂಬರ್ 9, 2025ರಿಂದ ಜನವರಿ 31, 2026ರವರೆಗೆ ವಿಚಾರಣಾ ಅಂತ ನಡೆಯುತ್ತೆ. ನಿಮಗೆ ERO ಏನು ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಕಡೆಯಿಂದ ನೋಟಿಸ್ ಬರುತ್ತೆ. ಆಗ ನೀವು ನಾನು ಈ ದೇಶದ ಪ್ರಜೆ ಅಂತ ಪ್ರೂವ್ ಮಾಡೋದಕ್ಕೆ ಅವ್ರು ಕೇಳುವಂಥ 11 ದಾಖಲೆಗಳಲ್ಲಿ ಯಾವುದಾದ್ರನ್ನ ನೀವು ತಗೊಂಡೋಗಿ ಕೊಡಬೇಕಾಗತ್ತೆ. ಇಲ್ಲಿರ್ತಕ್ಕಂಥ ಯೂತ್ಸ್ ಯಾರಿದ್ದಾರೆ ಆ ಒಂದು 11 ಡಾಕ್ಯುಮೆಂಟ್ಸ್ ಲೀಸ್ಟನ್ನು ನೋಡಿ ಇದು ಬಡವರನ್ನು, ಶ್ರಮಿಕರನ್ನು ಹೊರಗಿಡೋಕ್ಕೆ ಮಾಡ್ತಿರುವಂಥ ಮಾಸ್ಟರ್ ಪ್ಲಾನ್ ಅಂತ ನಿಮಗೆ ಅರ್ಥ ಆಗುತ್ತೆ. ಸರ್ಕಾರಿ ನೌಕರರ ಒಂದು ಏನು ಪಿಂಚಣಿದಾರರ ಗುರುತಿನ ಚೀಟಿ, ಪ್ರೈವೇಟ್ ಕಂಪನಿಯಲ್ಲಿ ಗಾರ್ಮೆಂಟ್ಸ್ಗಳಲ್ಲಿ ದುಡಿಯುವಂಥ ಏನು ಯುವಕರೇನಿದ್ದಾರೆ ಅವರ ಪಾಡೇನು. ಜುಲೈ 1, 1987ಕ್ಕಿಂತಲೂ ಮೊದಲು ಬ್ಯಾಂಕ್ ಆಗಿರ್ಬೋದು, ಅಂಚೆ ಕಚೇರಿ ಆಗಿರ್ಬೋದು, LICಗೆ ನೀಡಿದಂಥ ದಾಖಲೆಗಳು ಒಂದು ರೀತಿ ಕಾಮಿಡಿನೇ ಸರಿ. ಇದು ಈಗ 25 ವರ್ಷದ ಯುವಕ ತಾನು ಹುಟ್ಟೋದಕ್ಕೂ ಮೊದಲು 10-15 ವರ್ಷಗಳ ಮೊದಲಿನ ತನ್ನ ತಂದೆಯ ಬ್ಯಾಂಕ್ ಪಾಸ್ಬುಕ್ಕನ್ನು ಎಲ್ಲಿಂದ ತಂದು ಕೊಡ್ತಾನೆ? ಅಧಿಕೃತ ಭಾರತೀಯ ಪಾಸ್ಪೋರ್ಟ್ ನಮ್ಮಲ್ಲಿ ಎಷ್ಟು ಜನ ಏನು ಬಡವರ ಮಕ್ಕಳು, ಬಡವರ ಹತ್ರ ಏನು ಈ ಒಂದು ಪಾಸ್ಪೋರ್ಟ್ ಅನ್ನುವಂಥದ್ದು ಇದೆ ಹೇಳಿ? ಯಾರಾದರೂ ಮಾಡಿಸಿರ್ತಾರ? ಖಂಡಿತವಾಗ್ಲೂ ಯಾರೂ ಸಹ ಮಾಡಿಸಿರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಕಾಯಂ ನಿವಾಸದ ಒಂದು ಪ್ರಮಾಣ ಪತ್ರ ಅಥವಾ ಮನೆ ಹಂಚಿಕೆ ಪತ್ರ, ತಲೆಮಾರುಗಳಿಂದ ಬಾಡಿಗೆ ಮನೆಯಲ್ಲಿ ಸ್ಲಮ್ಗಳಲ್ಲಿ ಬದುಕ್ತಿರುವಂಥ ಕಾರ್ಮಿಕರ ಏನು ಅವರ ಹತ್ರ ಸ್ವಂತ ಮನೆ ದಾಖಲೆ ಇರೋದಕ್ಕೆ ಸಾಧ್ಯನಾ? ಅಟ್ಲೀಸ್ಟ್ ಅವರಿಗೆ ಸ್ವಂತ ಮನೆ ಅನ್ನುವಂಥದ್ದು ಇದೆಯಾ? ಸಕ್ಷಮ ಪ್ರಾಧಿಕಾರ ನೀಡುವಂಥ ಏನು ಜನನ ಪ್ರಮಾಣ ಪತ್ರ, ಇದು ಇನ್ನೊಂದು ಪಾಯಿಂಟನ್ನು ಸೇರಿಸಿದ್ದಾರೆ. ನಮ್ಮಲ್ಲಿ ಇವತ್ತಿಗೂ ಸಹ ಗ್ರಾಮೀಣ ಭಾಗದಲ್ಲಿ ವೃದ್ಧರ ಬಳಿ ಜನನ ಬರ್ತ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಖಂಡಿತವಾಗ್ಲೂ ಅವ್ರ ಹತ್ರ ಇರಲಿಕ್ಕೆ ಸಾಧ್ಯನೂ ಇಲ್ಲ. ಇದು ರುಜುವಾತಿನ ಹೊರೆಯನ್ನು ಸರ್ಕಾರದ ತಲೆ ಮೇಲಿಂದ ಸಾಮಾನ್ಯ ಪ್ರಜೆಯ ತಲೆ ಮೇಲೆ ಹಾಕುವಂಥ ತಂತ್ರ ಅಂತಲೇ ನಾವೆಲ್ಲರೂ ಸಹ ನೋಡಬೇಕಾಗುತ್ತೆ. ನಿವೃತ್ತ IAS ಅಧಿಕಾರಿ MG ದೇವಸಹಾಯಂ ಅವರು ಹೇಳುವಂತೆ ಇದು ಆಡಳಿತ ಯಂತ್ರದ ಪ್ಯಾನಿಕ್ ರಿಯಾಕ್ಷನ್ ಮತ್ತು ಚುನಾವಣಾ ಪ್ರಕ್ರಿಯೆಯನ್ನು ಆಯುಧವನ್ನಾಗಿ ಬಳಸ್ತಿರುವಂಥ ಕರಾಳ ಮುಖ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ಗಂಭೀರವಾದಂತಹ ಕಳವಳವನ್ನು ವ್ಯಕ್ತಪಡಿಸಿದೆ. ಕೇವಲ EROಗಳಿಗೆ ಒಬ್ಬ ವ್ಯಕ್ತಿಯನ್ನು ವಿಚಾರಣೆ ಮಾಡಿ ಮತ್ತು ಆತನನ್ನು ವೋಟರ್ ಲಿಸ್ಟ್ನಿಂದ ತೆಗೆದುಹಾಕಿ ಪೌರತ್ವವನ್ನೇ ಕಸಿದುಕೊಳ್ಳುವಂಥ ಮತ್ತು ಗಡೀಪಾರು ಮಾಡುವಂಥ ಅಧಿಕಾರ ಇದೆಯೇ ಅಂತೇಳಿ ಕೋರ್ಟ್ ಛೀಮಾರಿ ಹಾಕಿದೆ. ಕೋರ್ಟ್ ಒಂದು ಪ್ರಶ್ನೆಯನ್ನು ಮಾಡಿದೆ. ಸ್ನೇಹಿತರೆ, ಇದನ್ನೆಲ್ಲ ನೋಡಿದ ಮೇಲೆ ನಿಮಗೆ ಕ್ಲಿಯರ್ ಆಗಿರಬೇಕು, ವಿಶೇಷ ಸಮಗ್ರ ಪರಿಷ್ಕರಣೆ SIR ಅನ್ನೋದು ಕೇವಲ ಒಂದು ಲೀಸ್ಟ್ ಅಪ್ಡೇಟ್ ಮಾಡುವಂಥ ಪ್ರಕ್ರಿಯೆ ಅಲ್ಲ. ಇದು ವ್ಯವಸ್ಥಿತವಾಗಿ ದಮನಿತರು, ಬಡವರು, ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವಂಥ ಒಂದು ರೀತಿ ತಂತ್ರಜ್ಞಾನದ ಆಧಾರಿತ ಸರ್ವಾಧಿಕಾರ ಅಂತಲೇ ನಾವು ಹೇಳಬೇಕಾಗತ್ತೆ. ಇದರ ವಿರುದ್ಧ ಕರ್ನಾಟಕದಲ್ಲಿ ಆಲ್ರೆಡಿ ದೊಡ್ಡ ಮಟ್ಟದ ಧ್ವನಿ ಅನ್ನುವಂಥದ್ದು ಎತ್ತಿದೆ. ನನ್ನ ಮತ ನನ್ನ ಹಕ್ಕು ಅನ್ನುವಂಥ ಸಿವಿಲ್ ಸೊಸೈಟಿ ಒಂದು ಒಕ್ಕೂಟ ಏನಿದೆ ಅದು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಮುಖ್ಯ ಚುನಾವಣಾಧಿಕಾರಿಗೆ ಮೆಮೊರಾಂಡಮನ್ನು ಕೊಟ್ಟು ಈ ಡೇಟಾ ಮತ್ತು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನುವಂಥ ಸಾಫ್ಟ್ವೇರ್ನ ಅಲ್ಗಾರಿದಮ್ಗಳನ್ನು ಪಬ್ಲಿಕ್ ಮಾಡಿ ಪಾರದರ್ಶಕತೆ ತನ್ನಿ ಅಂತ ಆಗ್ರಹ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ನ ಅಂತಿಮ ತೀರ್ಪು ಬರೋವರೆಗೂ ಕರ್ನಾಟಕದಲ್ಲಿ ಈ ಒಂದು SIA ಪ್ರಕ್ರಿಯೆ ಏನಿದೆ ಆ ಒಂದು ಪ್ರಕ್ರಿಯೆಯನ್ನು ಕಂಪ್ಲೀಟಾಗಿ ಸಸ್ಪೆಂಡ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಆದರೆ ಕೇವಲ ಸಂಘಟನೆಗಳು ಹೋರಾಟ ಮಾಡಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯುವ ಜನರಾದ ನಾವು ನೀವು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಪ್ರಜಾಪ್ರಭುತ್ವದ ಅಳಿವು ಉಳಿವು ಅನ್ನುವಂಥದ್ದು ನಮ್ಮ ಕೈಯಲ್ಲಿರುವಂಥದ್ದು. ಮೊದಲನೇದಾಗಿ ನಿಮ್ಮ ಕುಟುಂಬದ ವೋಟರ್ ID ಆಧಾರ್ ಡೀಟೇಲ್ಸ್ ಮ್ಯಾಚ್ ಆಗುತ್ತಾ ಅಂತ ಒಂದು ಸಾರಿ ಚೆಕ್ ಮಾಡಿ. ಸಣ್ಣ ಕಾಗುಣಿತ ದೋಷಗಳಿದ್ದರೂ ಕೂಡ ತಕ್ಷಣವೇ ಸರಿಪಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿ. ಎರಡನೇದಾಗಿ ಬೂತ್ ಲೆವೆಲ್ ಆಫೀಸರ್ BLO ನಿಮ್ಮ ಮನೆಗೆ ಬಂದಾಗ ಅವರಿಗೆ ಸರಿಯಾದಂತಹ ಮಾಹಿತಿಯನ್ನು ಕೊಟ್ಟು ನಿಮ್ಮ ಮ್ಯಾಪಿಂಗನ್ನು ಕನ್ಫರ್ಮ್ ಆಗಿದೆಯಾ ಅಂತ ಖಚಿತಪಡಿಸ್ಕೊಳ್ಳಿ. ಮೂರನೇದಾಗಿ ಈ ವಿಷಯದ ಬಗ್ಗೆ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಖಂಡಿತವಾಗ್ಲೂ ತಿಳಿಸಿ. ಮತ್ತು ಕಾಲೇಜು ಫ್ರೆಂಡ್ಸ್ಗಳಿಗೆ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಒಂದು ಕೆಲಸವನ್ನು ಖಂಡಿತವಾಗ್ಲೂ ಮಾಡಿ. ಮತದಾನ ಅನ್ನುವಂಥದ್ದು ಸರ್ಕಾರ ನಮಗೆ ಕೊಡುವಂಥ ಭಿಕ್ಷೆ ಅಲ್ಲ, ಅದು ನಮ್ಮ ಸಾಂವಿಧಾನಿಕ ಹಕ್ಕು. ತಂತ್ರಾಂಶದ ಒಂದು ಸಣ್ಣ ಎರರ್ ನಮ್ಮ ದೇಶದ ಪ್ರಜೆಗಳ ಭವಿಷ್ಯ ನಿರ್ಧಾರ ಮಾಡೋದಕ್ಕೆ ನಾವು ಖಂಡಿತವಾಗ್ಲೂ ಬಿಡಲೇಬಾರ್ದಾಗುತ್ತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ಗಂಭೀರವಾದಂಥ ವಿಚಾರಗಳೊಂದಿಗೆ ಮತ್ತೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಎಚ್ಚರದಿಂದಿರಿ. ನಿಮ್ಮ ಹಕ್ಕಿಗಾಗಿ ಧ್ವನಿಯನ್ನು ಎತ್ತಿ. ಜೈ ಹಿಂದ್, ಜೈ ಕರ್ನಾಟಕ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ರಿಕ್ವೆಸ್ಟ್, ಈ ಒಂದು ಚಾನಲನ್ನು ಪೀಪಲ್ TVಯನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.